ಪಕ್ಷ ಕಟ್ಟೋದು ಅಷ್ಟು ಸುಲಭ ಅಲ್ಲ ಸರ್. ಹೆಂಗೆ ನಡೆಸ್ತಾ ಇದ್ದೀರಾ ಸರ್ ನೀವು? ನಿಮ್ಮ ಜೊತೆಲಿರೋರು ಮನೆಯಿಂದ ಊಟ ತಗೊಂಬಂದು ಹೋರಾಟಕ್ಕೆ ನಿಂತ್ಕೋತಾರಂತೆ ಸರ್. ಸರ್, ಇಷ್ಟೊಂದು ಭ್ರಷ್ಟಾಚಾರ ಲಂಚಯುಕ್ತ ಬಗ್ಗೆ ಹೋರಾಡ್ತಾ ಇದ್ದೀರಲ್ಲ, ಪೊಲೀಸರು ಕೇಸ್ಗಳು ಹಾಕ್ತಾರಲ್ಲ ಸರ್, ಅವ್ರಿಗೆ ಈ ಲಾಯರ್ಗಳು ಫೀಸ್ ಹೆಂಗೆ ಕಟ್ತೀರಿ ಸರ್? ಹೆಂಗ್ ಕೊಡ್ತೀರಿ ಸರ್? ಏನ್ ಸರ್, ತಿಂಗಳಿಗೆ ಒಂದ್ಸಲಿ 2 ಸಲ ಕೋರ್ಟ್ ಕಟ್ಬೇಕಾದ್ರೆ ಸುಮ್ಮನೆ ಬರ್ತದ ಸರ್? ಸರ್, ನೀವು ನಿಜವಾಗ್ಲೂ ಗ್ರೇಟ್ ಸರ್. ನೀವು ನಿಜವಾಗ್ಲೂ ಗ್ರೇಟ್ ರವಿಕೃಷ್ಣ ರೆಡ್ಡಿ ಅವರೇ. ಇಂಥ ನಾಯಕನ ಅವಶ್ಯಕತೆ ಇತ್ತು ನಮ್ಮ ಕರ್ನಾಟಕಕ್ಕೆ. ಒಳ್ಳೆ ವ್ಯಕ್ತಿ, ನಾವು ಕಂಡಂತೆ ಒಳ್ಳೆ ವ್ಯಕ್ತಿ. ನೋಡಿ, ಕಟ್ಟ ಕಡೆಯ ವ್ಯಕ್ತಿಯಿಂದ ಪ್ರತಿಯೊಬ್ಬರಿಗೂ ಇವ್ರನ್ನ ಆಯ್ಕೆ ಮಾಡಿದ್ರೆ ಒಳ್ಳೇದಾಗಿ ಆಗುತ್ತೆ. ಪ್ರತಿಯೊಬ್ಬರೂ ಅಧಿಕಾರಿಗಳು ಅವರು ಟೇಬಲ್ ಮುಂದೆ ನಾನು ಲಂಚ ಸ್ವೀಕರಿಸಲ್ಲ ಅನ್ನೋ ಬೋರ್ಡ್ ಹಾಕೊಂಡು ಕೆಲಸ ಮಾಡಬೇಕು. ಅಲ್ಲಿವರೆಗೂ ಇವರು ತಂದು ನಿಲ್ಲಿಸ್ತಾರೆ. ಏನ್ ಸುಮ್ಮನೆ ಅಲ್ಲ ನಮ್ಮ ರವಿಕೃಷ್ಣ ರೆಡ್ಡಿ ಅಂದ್ರೆ. ಆಮೇಲೆ ಈ KRS ಪಕ್ಷದಲ್ಲಿ ಇರೋರೆಲ್ಲರೂ ಸೌಕರ್ಯಗಳು ಅಲ್ಲ, ತೀರಾ ಬಡವರು ಅಲ್ಲ, ತೀರಾ ಅವಿದ್ಯಾವಂತರು ಅಲ್ಲ. ವಿದ್ಯಾವಂತರಿದ್ದಾರೆ, ಅವಿದ್ಯಾವಂತರಿದ್ದಾರೆ, ಮಿಡ್ಲ್ ಕ್ಲಾಸ್ ಅವರಿದ್ದಾರೆ, ಹೈಫೈಲ್ನವರಿದ್ದಾರೆ. ಮನೆಯಿಂದ ಅನ್ನ ಸಾಂಬಾರು ತಗೊಂಬಂದು ಹೋರಾಟ ಮಾಡಿ ಪಕ್ಷಕ್ಕೋಸ್ಕರ ತನು ಮನ ಧನ ಎಲ್ಲವನ್ನು ತ್ಯಾಗ ಮಾಡುವಂತ ತ್ಯಾಗಮಯಿಗಳಿದ್ದಾರೆ KRS ಪಕ್ಷದಲ್ಲಿ. ನೀವು ಸೇರ್ಪಡೆಯಾಗಿ ನೀವು ನಿಮ್ಮ ಏರಿಯಾದಲ್ಲಿ ಗುರುತಿಸ್ಕೊಳ್ಳಿ. ನಿಮ್ಮ ವಾರ್ಡ್ ಮಟ್ಟದಲ್ಲಿ, ನಿಮ್ಮ ರೋಡ್ ಮಟ್ಟದಲ್ಲಿ ನೀವು ಒಬ್ಬ ಲೀಡರ್ ಆಗಬೇಕು. ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ KRS ಪಕ್ಷ ಒಂದು ಬಿಟ್ರೆ ಇನ್ನು ಯಾವ ಪಕ್ಷಕ್ಕೂ ಎಲ್ಲೂ ಏನೂ ನಮಗೆ ಕಾಣಿಸ್ತಾ ಇಲ್ಲ ಒಳ್ಳೆತನ. ಎಲ್ಲ ಲೂಟಿಕಾರರೇ, ಎಲ್ಲ ಭ್ರಷ್ಟಾಚಾರರೇ, ಯಾರು ಒಳ್ಳೆಯವರಿಲ್ಲ. ಇವರೊಬ್ಬರನ್ನ ಗೆಲ್ಸೋಣ, ನಿಮ್ಗೆ ಎಲ್ರಿಗೂ ಒಳ್ಳೇದಾಗುತ್ತೆ. ಆಮೇಲೆ ಏನ್ ಗೊತ್ತಾ, ಒಂದೇ ಒಂದು ಸಣ್ಣ ಮಾತು, ಯಾವನೇ ಆಗ್ಲಿ ಸರ್ಕಾರಿ ಕಚೇರಿಗಳಲ್ಲಿ ₹1 ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಂಬೇಡಿ. ಲಂಚ ಕೇಳಿದ್ರೆ ಕತ್ತಿಪಟ್ಟಿ ಹಿಡಿದು ರೋಡ್ಗೆ ಎಳ್ಕೊಂಡ್ಬಂದು ಬೆತ್ತಲೆ ಮಾಡಿ ನಿಲ್ಲಿಸಿ, ಲೋಕಾಯುಕ್ತರಿಗೆ ಹಿಡ್ಕೊಡಿ, ವಿಡಿಯೋ ಮಾಡ್ಕೊಳ್ಳಿ, ಜನಗಳಿಗೆ ತೋರಿಸಿ ಇವ್ರ ಬಣ್ಣ ಬಯಲು ಮಾಡ್ರಿ. ಒಬ್ಬೊಬ್ಬರು ಅಧಿಕಾರಿಗಳು ಬಣ್ಣನ ಬಯಲು ಮಾಡಿದಾಗ ಮಾತ್ರನೇ ಬೇರೆಯವ್ರಿಗೆ ಎಚ್ಚರಿಕೆ ಗಂಟೆ ಆಗೋದು. ಈಗ ಅವಾಗಲೇ ಬಿಡಿ, ನಿದ್ದೆಗಣ್ಣಲ್ಲೂ ಹುಚ್ಚೇಕತ್ತವ್ರೆ ಅಧಿಕಾರಿಗಳು. IAS ಆಫೀಸರ್ ಆಗ್ಬೋದು, IPS ಆಫೀಸರ್ ಆಗ್ಬೋದು, ಮಿಡ್ಲ್ ಕ್ಲಾಸ್ ಆಫೀಸರ್ ಆಗ್ಬೋದು, ಎಲ್ಲರೂ ಹುಚ್ಚೇಕತ್ತವ್ರೆ. ಯಪ್ಪ, KRS ಪಕ್ಷದವ್ರ ಸವಾಸ ಸಾಕಾಗ್ಬಿಟ್ಟೈತೆ ಅಂತ ಬೆದ್ರು ಬಿಟ್ಟವ್ರೆ. ಹಂಗೆ ಬೆದರು ಸಿಕ್ಬಿಟ್ಟವ್ರೆ ರವಿಕೃಷ್ಣ ರೆಡ್ಡಿ. ಗ್ರೇಟ್ ಸರ್, ಥ್ಯಾಂಕ್ ಯು. ಮುಂಬರೋ ಎಲೆಕ್ಷನ್ ಅಲ್ಲಿ ನೀವೇ ಏನಾದ್ರು ಗೆದ್ರೆ ಒಂದು ಕರ್ನಾಟಕ ಜನಕ್ಕೂ ಒಳ್ಳೇದ್ ಮಾಡ್ರಿ ರವಿಕೃಷ್ಣ ರೆಡ್ಡಿ ಅವರೇ.